ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇರುವಂತದ್ದು. ಈಗಾಗಲೇ ಯುದ್ಧ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇದರ ಎಫೆಕ್ಟ್ ಈಗ ಭಾರತ ದೇಶಕ್ಕೂ ತಡ್ತಾ ಇದೆ. ಬಹಳ ಪ್ರಮುಖವಾಗಿ ಅನಿಲ ಪೂರೈಕೆಯಲ್ಲಿ ಅಡಿಗೆ ಮಾಡುವಂತಹ ಅನಿಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳಾಗ್ತಾ ಇರುವಂತದ್ದು. ಸೊ ಈಗಾಗಲೇ ಹಲವು ಹೋಟೆಲ್ಗಳು ಬಂದ್ ಆಗುವಂತಹ ಸ್ಥಿತಿಗೆ ಬಂದು ತಲುಪಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮೈಸೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಯುದ್ಧದ ಎಫೆಕ್ಟ್ ಇಂದಾಗಿ ಈಗ ಅನಿಲ ಪೂರೈಕೆ ಸಾಕಷ್ಟು ವ್ಯತ್ಯಯಗಳಾಗ್ತಾ ಇದೆ. ಮೈಸೂರಲ್ಲಿ ಯಾವ ಪರಿಸ್ಥಿತಿ ಇದೆ ಸರ್? ಮೈಸೂರಲ್ಲಿ ಏನು ವಿತರಣೆ ಮಾಡ್ತಾ ಇದ್ರು ನಿನ್ನೆಯಿಂದ 50% ಸ್ಟಾಪ್ ಮಾಡಿದ್ದಾರೆ ಅಷ್ಟೇ. 50% ಸ್ಟಾಪ್ ಮಾಡಿದ್ರಿಂದ ಈ ನಮ್ಮ ಹೋಟ್ಲು ಮಾಲೀಕರುಗಳು ಏನಾಗಿದೆ, ಕೃತಕ ಅಭಾವ ಸೃಷ್ಟಿಯಾಗಿರೋದ್ರಿಂದ ಹೊರಗಡೆ ₹200 ₹300 ಜಾಸ್ತಿ ಕೊಟ್ಟು ತಗೊಂಡು ಕೆಲವರು ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ಡೊಮೆಸ್ಟಿಕ್ ಸಿಲಿಂಡರ್ ತಗೊಂಡು ನಡೆಸ್ತಾ ಇದ್ದಾರೆ. ಇದು ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ವಾರದಲ್ಲಿ ಎಲ್ಲ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಎಷ್ಟು ದಿನ ಆಗುತ್ತೆ ಜಾಸ್ತಿ ಕೊಟ್ಟು ತಗೊಳ್ಳೋಕ್ಕಾಗಲ್ಲ. ₹1938 ರೇಟ್ ಇರೋದು ಈಗ ₹2200 ₹2300 ಮಾರ್ಕೆಟಲ್ಲಿ ನಡೀತಾ ಇದೆ ಕಮರ್ಷಿಯಲ್ ಸಿಲಿಂಡ್ರು. ಹಾಗಾಗಿ ಭಾಳ ದಿನ ಜಾಸ್ತಿ ಕೊಟ್ಟು ತಗೊಳ್ಳೋಕ್ಕಾಗಲ್ಲ. ಯಾಕೆಂದರೆ ರೇಟುಗಳು ಅದೇ ರೀತಿ ಇಟ್ಕೊಂಡು ಹೋಟ್ಲ್ ನಡೆಸೋಕ್ಕಾಗೋದಿಲ್ಲ. ರೇಟುಗಳು ಶೇಕಡ 10 10ರಿಂದ 15 ಜಾಸ್ತಿ ಆಗೋ ಸಂಭವ ಕಾಣಿಸ್ತಾ ಇದೆ. ಆದ್ರೆ ಮೈಸೂರಲ್ಲಿ ಈಗ ಒಟ್ಟು ಎಷ್ಟು ಹೋಟೆಲ್ಗಳಿದೆ ಸರ್? ಎಲ್ಲಾ ಹೋಟೆಲ್ಗಳು ಇದೇ ಪರಿಸ್ಥಿತಿ ಆಗಿದೆ ಅಂತ ಹೇಗಿರುತ್ತೆ ಸರ್? ಎಲ್ಲ ಹೋಟ್ಲುಗಳದ್ದು ಇದೇ ಪ್ರಾಬ್ಲಮ್ಮು. ಫಾಸ್ಟ್ ಫುಡ್ ಇರ್ಬೋದು, ಐಷಾರಾಮಿ ಹೋಟ್ಲ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಹೋಟ್ಲದ್ದು ಇದೇ ಪರಿಸ್ಥಿತಿ. ಯಾಕೆಂದ್ರೆ ಎಲ್ರಿಗೂ ಕೂಡ HPCL, BPCL, IOCL ಎಲ್ಲ 3 ಕಂಪನಿ ಗೌರ್ಮೆಂಟ್ ಕಂಪನಿಯಿಂದನೇ ಬರೋದು. ಅದರಿಂದ ನಂಜನಗೂಡು ಪ್ಲಾಂಟು IOCLದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಕ್ಲೋಸ್ ಮಾಡ್ಯಾವ್ರು. ರಾ ಮೆಟೀರಿಯಲ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡೋದ್ರಿಂದ ಈ ಎಲ್ರದ್ದು ಪ್ರಾಬ್ಲಮ್ ಒಂದೇ. ಅಂದ್ರೆ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಸ್ಟಾಕ್ ಇಲ್ವಾ ಸರ್ ಅಂತ? ಸ್ಟಾಕು ಅವ್ರ ಹತ್ರ ಬಂದಿರೋ ಸ್ಟಾಕ್ನು ಒನ್ ಬೈ ಒನ್ ಲೋಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಂದೇ ಸಲ. ಏನು ಒಂದು ದಿನಕ್ಕೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ 3 ಲೋಡ್ 4 ಲೋಡ್ ಕೊಡ್ತಾರೆ, ಅದು ಕೊಡ್ತಾ ಇಲ್ಲ. ಒಂದು ಲೋಡ್ ಕೊಟ್ಟರೆ ಅದು ನೆಕ್ಸ್ಟ್ ಇನ್ನೊಬ್ರಿಗೆ ಇನ್ನೊಂದು ಲೋಡ್ ಈ ಥರ ಕೊಡೋದು. ಇನ್ನು ಕೆಲವ್ರಿಗೆ ಒಂದೊಂದು ದಿನ ಕೊಡೋದೇ ಇಲ್ಲ. ಈ ಥರ ಆಗಿ ನಮಗೆ ಸಫಿಷಿಯೆಂಟ್ ಆಗಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ನಮಗೆ. ಈ ಫಸ್ಟ್ ಬುಕ್ ಮಾಡಿದಾಗ ಎಷ್ಟು ಗ್ಯಾಸ್ ಬರ್ತಾ ಇತ್ತು, ಈಗ ಯಾವ ರೀತಿ ಹೇಳ್ತಾ ಇದ್ದಾರೆ ಸರ್? ಮಾಡೋದಿಲ್ಲ. ನಾವು ಒಂದು ಕೇಳಿದ್ರೆ 4 ತಗೊಳ್ಳಿ, ದುಡ್ಡು ಕೊಡಬೇಡಿ, ನಾಳೆ ಕೊಡಿ, ನಾಳೆಗೆ ಕೊಡಿ, ಬರವಾರ ಕೊಡಿ ಅಂತ ಇದ್ದಾರೆ. ಈಗ ಹಂಗಲ್ಲ. ದುಡ್ಡು ಕೊಟ್ಟರು ದುಡ್ಡು ಇಟ್ಕೊಂಡು ತಗೊಳ್ಳಿ ಅಂತಂದ್ರೂ ಬರ್ತಾ ಇಲ್ಲ ಅವರು. ಫೋನ್ ಮಾಡೋದೇ ಬೇಡ, ಬಂದು ಕಾಯ್ಕೊಂಡಿದ್ರು. ಈಗ ಆ ಸ್ಥಿತಿ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಬಹಳ ಕಷ್ಟ ಆಗುತ್ತೆ ಸರ್. ಭಾಳ ಕಷ್ಟ ಅಲ್ಲ, ಕ್ಲೋಸ್ ಆಗುತ್ತೆ. ನಾವು ಕೀ ತಗೊಂಡೋಗಿ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ. ನೀವೇ ನಡೆಸ್ಕೊಳ್ಳಿ, ಇಲ್ಲ ಗ್ಯಾಸ್ ಕೊಡಿ ಅಂತ ಕೇಳ್ತೀವಿ. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಮತ್ತು ಬಹಳ ಪ್ರಮುಖವಾಗಿ ಶೇಕಡ 50ರಷ್ಟು ಈಗಾಗಲೇ ಮಾರಾಟವನ್ನು ಸ್ಥಗಿತಗೊಳಿಸಿದ್ದಾರೆ. ಇದು ಸಾಕಷ್ಟು ಎಫೆಕ್ಟ್ ಅನ್ನ ಬೀಳ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ನಾವು ಹೋಟೆಲ್ ಅನ್ನ ಮುಚ್ಚುವಂತಹ ಪರಿಸ್ಥಿತಿ ಕೂಡ ಬಂದು ನಿಲ್ಲುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇರುವಂತದ್ದು. ಈಗಾಗಲೇ ಯುದ್ಧ 11ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇದರ ಎಫೆಕ್ಟ್ ಈಗ ಭಾರತ ದೇಶಕ್ಕೂ ತಡ್ತಾ ಇದೆ. ಬಹಳ ಪ್ರಮುಖವಾಗಿ ಅನಿಲ ಪೂರೈಕೆಯಲ್ಲಿ ಅಡಿಗೆ ಮಾಡುವಂತಹ ಅನಿಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳಾಗ್ತಾ ಇರುವಂತದ್ದು. ಸೊ ಈಗಾಗಲೇ ಹಲವು ಹೋಟೆಲ್ಗಳು ಬಂದ್ ಆಗುವಂತಹ ಸ್ಥಿತಿಗೆ ಬಂದು ತಲುಪಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮೈಸೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಯುದ್ಧದ ಎಫೆಕ್ಟ್ ಇಂದಾಗಿ ಈಗ ಅನಿಲ ಪೂರೈಕೆ ಸಾಕಷ್ಟು ವ್ಯತ್ಯಯಗಳಾಗ್ತಾ ಇದೆ. ಮೈಸೂರಲ್ಲಿ ಯಾವ ಪರಿಸ್ಥಿತಿ ಇದೆ ಸರ್? ಮೈಸೂರಲ್ಲಿ ಏನು ವಿತರಣೆ ಮಾಡ್ತಾ ಇದ್ರು ನಿನ್ನೆಯಿಂದ 50% ಸ್ಟಾಪ್ ಮಾಡಿದ್ದಾರೆ ಅಷ್ಟೇ. 50% ಸ್ಟಾಪ್ ಮಾಡಿದ್ರಿಂದ ಈ ನಮ್ಮ ಹೋಟ್ಲು ಮಾಲೀಕರುಗಳು ಏನಾಗಿದೆ, ಕೃತಕ ಅಭಾವ ಸೃಷ್ಟಿಯಾಗಿರೋದ್ರಿಂದ ಹೊರಗಡೆ ₹200 ₹300 ಜಾಸ್ತಿ ಕೊಟ್ಟು ತಗೊಂಡು ಕೆಲವರು ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ಡೊಮೆಸ್ಟಿಕ್ ಸಿಲಿಂಡರ್ ತಗೊಂಡು ನಡೆಸ್ತಾ ಇದ್ದಾರೆ. ಇದು ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ವಾರದಲ್ಲಿ ಎಲ್ಲ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಎಷ್ಟು ದಿನ ಆಗುತ್ತೆ ಜಾಸ್ತಿ ಕೊಟ್ಟು ತಗೊಳ್ಳೋಕ್ಕಾಗಲ್ಲ. ₹1938 ರೇಟ್ ಇರೋದು ಈಗ ₹2200 ₹2300 ಮಾರ್ಕೆಟಲ್ಲಿ ನಡೀತಾ ಇದೆ ಕಮರ್ಷಿಯಲ್ ಸಿಲಿಂಡ್ರು. ಹಾಗಾಗಿ ಭಾಳ ದಿನ ಜಾಸ್ತಿ ಕೊಟ್ಟು ತಗೊಳ್ಳೋಕ್ಕಾಗಲ್ಲ. ಯಾಕೆಂದರೆ ರೇಟುಗಳು ಅದೇ ರೀತಿ ಇಟ್ಕೊಂಡು ಹೋಟ್ಲ್ ನಡೆಸೋಕ್ಕಾಗೋದಿಲ್ಲ. ರೇಟುಗಳು ಶೇಕಡ 10ರಿಂದ 15 ಜಾಸ್ತಿ ಆಗೋ ಸಂಭವ ಕಾಣಿಸ್ತಾ ಇದೆ. ಆದ್ರೆ ಮೈಸೂರಲ್ಲಿ ಈಗ ಒಟ್ಟು ಎಷ್ಟು ಹೋಟೆಲ್ಗಳಿದೆ ಸರ್? ಎಲ್ಲಾ ಹೋಟೆಲ್ಗಳು ಇದೇ ಪರಿಸ್ಥಿತಿ ಆಗಿದೆ ಅಂತ ಹೇಗಿರುತ್ತೆ ಸರ್? ಎಲ್ಲ ಹೋಟ್ಲುಗಳದ್ದು ಇದೇ ಪ್ರಾಬ್ಲಮ್ಮು. ಫಾಸ್ಟ್ ಫುಡ್ ಇರ್ಬೋದು, ಐಷಾರಾಮಿ ಹೋಟ್ಲ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಹೋಟ್ಲದ್ದು ಇದೇ ಪರಿಸ್ಥಿತಿ. ಯಾಕೆಂದರೆ ಎಲ್ರಿಗೂ ಕೂಡ HPCL, BPCL, IOCL ಎಲ್ಲ 3 ಕಂಪನಿ ಗೌರ್ಮೆಂಟ್ ಕಂಪನಿಯಿಂದನೇ ಬರೋದು. ಅದರಿಂದ ನಂಜನಗೂಡು ಪ್ಲಾಂಟು IOCLದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಕ್ಲೋಸ್ ಮಾಡ್ಯಾವ್ರು. ರಾ ಮೆಟೀರಿಯಲ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡೋದ್ರಿಂದ ಈ ಎಲ್ರದ್ದು ಪ್ರಾಬ್ಲಮ್ ಒಂದೇ. ಅಂದ್ರೆ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಸ್ಟಾಕ್ ಇಲ್ವಾ ಸರ್ ಅಂತ? ಸ್ಟಾಕು ಅವ್ರ ಹತ್ರ ಬಂದಿರೋ ಸ್ಟಾಕ್ನು ಒನ್ ಬೈ ಒನ್ ಲೋಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಂದೇ ಸಲ. ಏನು ಒಂದು ದಿನಕ್ಕೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ 3 ಲೋಡ್ 4 ಲೋಡ್ ಕೊಡ್ತಾರೆ, ಅದು ಕೊಡ್ತಾ ಇಲ್ಲ. ಒಂದು ಲೋಡ್ ಕೊಟ್ಟರೆ ಅದು ನೆಕ್ಸ್ಟ್ ಇನ್ನೊಬ್ರಿಗೆ ಇನ್ನೊಂದು ಲೋಡ್ ಈ ಥರ ಕೊಡೋದು. ಇನ್ನು ಕೆಲವ್ರಿಗೆ ಒಂದೊಂದು ದಿನ ಕೊಡೋದೇ ಇಲ್ಲ. ಈ ಥರ ಆಗಿ ನಮಗೆ ಸಫಿಷಿಯೆಂಟ್ ಆಗಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ನಮಗೆ. ಈ ಫಸ್ಟ್ ಬುಕ್ ಮಾಡಿದಾಗ ಎಷ್ಟು ಗ್ಯಾಸ್ ಬರ್ತಾ ಇತ್ತು, ಈಗ ಯಾವ ರೀತಿ ಹೇಳ್ತಾ ಇದ್ದಾರೆ ಸರ್? ಮಾಡೋದಿಲ್ಲ. ನಾವು ಒಂದು ಕೇಳಿದ್ರೆ 4 ತಗೊಳ್ಳಿ, ದುಡ್ಡು ಕೊಡಬೇಡಿ, ನಾಳೆ ಕೊಡಿ, ನಾಳೆಗೆ ಕೊಡಿ, ಬರವಾರ ಕೊಡಿ ಅಂತ ಇದ್ದಾರೆ. ಈಗ ಹಂಗಲ್ಲ. ದುಡ್ಡು ಕೊಟ್ಟರು ದುಡ್ಡು ಇಟ್ಕೊಂಡು ತಗೊಳ್ಳಿ ಅಂತಂದ್ರೂ ಬರ್ತಾ ಇಲ್ಲ ಅವರು. ಫೋನ್ ಮಾಡೋದೇ ಬೇಡ, ಬಂದು ಕಾಯ್ಕೊಂಡಿದ್ರು. ಈಗ ಆ ಸ್ಥಿತಿ ಇಲ್ಲ.
ಇದೇ ರೀತಿ ಮುಂದುವರೆದ್ರೆ ಬಹಳ ಕಷ್ಟ ಆಗುತ್ತೆ ಸರ್. ಭಾಳ ಕಷ್ಟ ಅಲ್ಲ, ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗುತ್ತೆ, ನಾವು ಕೀ ತಗೊಂಡೋಗಿ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ. ನೀವೇ ನಡೆಸ್ಕೊಳ್ಳಿ, ಇಲ್ಲ ಗ್ಯಾಸ್ ಕೊಡಿ ಅಂತ ಕೇಳ್ತೀವಿ. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಮತ್ತು ಬಹಳ ಪ್ರಮುಖವಾಗಿ 50% ಈಗಾಗಲೇ ಏನೋ ಮಾರಾಟವನ್ನು ಸ್ಥಗಿತಗೊಳಿಸಿದ್ದಾರೆ. ಇದು ಸಾಕಷ್ಟು ಎಫೆಕ್ಟ್ ಅನ್ನ ಬೀಳ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ನಾವು ಹೋಟೆಲ್ ಅನ್ನ ಮುಚ್ಚುವಂತಹ ಪರಿಸ್ಥಿತಿ ಕೂಡ ಬಂದು ನಿಲ್ಲುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇರುವಂತದ್ದು. ಈಗಾಗಲೇ ಯುದ್ಧ 11ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇದರ ಎಫೆಕ್ಟ್ ಈಗ ಭಾರತ ದೇಶಕ್ಕೂ ತಡ್ತಾ ಇದೆ. ಬಹಳ ಪ್ರಮುಖವಾಗಿ ಅನಿಲ ಪೂರೈಕೆಯಲ್ಲಿ, ಈಗ ಅಡಿಗೆ ಮಾಡುವಂತಹ ಅನಿಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳಾಗ್ತಾ ಇರುವಂತದ್ದು. ಸೊ ಈಗಾಗಲೇ ಹಲವು ಹೋಟೆಲ್ಗಳು ಬಂದ್ ಆಗುವಂತಹ ಸ್ಥಿತಿಗೆ ಬಂದು ತಲುಪಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮೈಸೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಯುದ್ಧದ ಎಫೆಕ್ಟ್ ಇಂದಾಗಿ ಈಗ ಅನಿಲ ಪೂರೈಕೆ ಸಾಕಷ್ಟು ವ್ಯತ್ಯಯಗಳಾಗ್ತಾ ಇದೆ. ಮೈಸೂರಲ್ಲಿ ಯಾವ ಪರಿಸ್ಥಿತಿ ಇದೆ ಸರ್? ಮೈಸೂರಲ್ಲಿ ಏನು ವಿತರಣೆ ಮಾಡ್ತಾ ಇದ್ರು, ನಿನ್ನೆಯಿಂದ 50% ಸ್ಟಾಪ್ ಮಾಡಿದ್ದಾರೆ. ಅಷ್ಟೇ 50% ಸ್ಟಾಪ್ ಮಾಡಿರೋದ್ರಿಂದ ಈ ನಮ್ಮ ಹೋಟ್ಲು ಮಾಲೀಕರುಗಳು ಏನಾಗಿದೆ, ಕೃತಕ ಅಭಾವ ಸೃಷ್ಟಿಯಾಗಿರೋದ್ರಿಂದ ಹೊರಗಡೆ ₹200, ₹300 ಜಾಸ್ತಿ ಕೊಟ್ಟು ತಗೊಂಡು ಕೆಲವರು ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ಡೊಮೆಸ್ಟಿಕ್ ಸಿಲಿಂಡರ್ ತಗೊಂಡು ನಡೆಸ್ತಾ ಇದ್ದಾರೆ. ಇದು ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ವಾರದಲ್ಲಿ ಎಲ್ಲ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಎಷ್ಟು ದಿನ ಆಗುತ್ತೆ? ಜಾಸ್ತಿ ಕೊಟ್ಟು ತಗೊಳ್ಳೋಕ್ಕಾಗಲ್ಲ. ₹1938 ರೇಟ್ ಇರೋದು. ಈಗ ₹2200, ₹2300 ಮಾರ್ಕೆಟಲ್ಲಿ ನಡೀತಾ ಇದೆ ಕಮರ್ಷಿಯಲ್ ಸಿಲಿಂಡ್ರು. ಹಾಗಾಗಿ ಭಾಳ ದಿನ ಜಾಸ್ತಿ ಕೊಟ್ಟು ತಗೊಳ್ಳೋಕ್ಕಾಗಲ್ಲ. ಯಾಕೆಂದರೆ ರೇಟ್ಗಳು ಅದೇ ರೀತಿ ಇಟ್ಕೊಂಡು ಹೋಟ್ಲ್ ನಡೆಸೋಕ್ಕಾಗೋದಿಲ್ಲ. ರೇಟ್ಗಳು ಶೇಕಡ 10%, 10ರಿಂದ 15% ಜಾಸ್ತಿ ಆಗೋ ಸಂಭವ ಕಾಣಿಸ್ತಾ ಇದೆ. ಅಂದ್ರೆ ಮೈಸೂರಲ್ಲಿ ಈಗ ಒಟ್ಟು ಎಷ್ಟು ಹೋಟೆಲ್ಗಳಿದೆ ಸರ್? ಎಲ್ಲಾ ಹೋಟೆಲ್ಗಳು ಇದೇ ಪರಿಸ್ಥಿತಿ ಆಗಿದೆ ಅಂತ ಹೇಗಿರುತ್ತೆ ಸರ್? ಎಲ್ಲ ಹೋಟ್ಲುಗಳದ್ದು ಇದೇ ಪ್ರಾಬ್ಲಮ್ಮು. ಫಾಸ್ಟ್ ಫುಡ್ ಇರ್ಬೋದು, ಐಷಾರಾಮಿ ಹೋಟ್ಲ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಹೋಟ್ಲದ್ದು ಇದೇ ಪರಿಸ್ಥಿತಿ. ಯಾಕೆಂದ್ರೆ ಎಲ್ರಿಗೂ ಕೂಡ HPCL, BPCL, IOCL ಎಲ್ಲ 3 ಕಂಪನಿ ಗೌರ್ಮೆಂಟ್ ಕಂಪನಿಯಿಂದನೇ ಬರೋದು. ಅದರಿಂದ ನಂಜನಗೂಡು ಪ್ಲಾಂಟು IOCLದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಕ್ಲೋಸ್ ಮಾಡ್ಯಾವ್ರು. ರಾ ಮೆಟೀರಿಯಲ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿರೋದ್ರಿಂದ ಈ ಎಲ್ಲರದ್ದು ಪ್ರಾಬ್ಲಮ್ ಒಂದೇ. ಅಂದ್ರೆ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ರೆ ಅದು ಕೂಡ ಸ್ಟಾಕ್ ಇಲ್ವಾ ಸರ್ ಅಂತ? ಸ್ಟಾಕು ಅವ್ರ ಹತ್ರ ಬಂದಿರೋ ಸ್ಟಾಕ್ನು ಒನ್ ಬೈ ಒನ್ ಲೋಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಂದೇ ಸಲ. ಏನು ಒಂದು ದಿನಕ್ಕೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ 3 ಲೋಡ್ 4 ಲೋಡ್ ಕೊಡ್ತಾರೆ, ಅದು ಕೊಡ್ತಾ ಇಲ್ಲ. ಒಂದು ಲೋಡ್ ಕೊಟ್ಟರೆ ಅದು ನೆಕ್ಸ್ಟ್ ಇನ್ನೊಬ್ರಿಗೆ ಇನ್ನೊಂದು ಲೋಡ್, ಈ ಥರ ಕೊಡೋದು. ಇನ್ನು ಕೆಲವ್ರಿಗೆ ಒಂದೊಂದು ದಿನ ಕೊಡೋದೇ ಇಲ್ಲ. ಈ ಥರ ಆಗಿ ನಮಗೆ ಸಫಿಷಿಯೆಂಟ್ ಆಗಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ನಮಗೆ. ಈಗ ಫಸ್ಟ್ ಬುಕ್ ಮಾಡಿದಾಗ ಎಷ್ಟು ಗ್ಯಾಸ್ ಬರ್ತಾ ಇತ್ತು, ಈಗ ಯಾವ ರೀತಿ ಹೇಳ್ತಾ ಇದ್ದಾರೆ ಸರ್? ಮಾಡೋದಿಲ್ಲ. ನಾವು ಒಂದು ಕೇಳಿದ್ರೆ 4 ತಗೊಳ್ಳಿ, ದುಡ್ಡು ಕೊಡಬೇಡಿ, ನಾಳೆ ಕೊಡಿ, ನಾಳೆ ಕೊಡಿ, ಬರವಾರ ಕೊಡಿ ಅಂತ ಇದ್ದಾರೆ. ಈಗ ಹಂಗಲ್ಲ. ದುಡ್ಡು ಕೊಟ್ಟರು ದುಡ್ಡು ಇಟ್ಕೊಂಡು ತಗೊಳ್ಳಿ ಅಂತಂದ್ರೂ ಬರ್ತಾ ಇಲ್ಲ ಅವರು. ಫೋನ್ ಮಾಡೋದೇ ಬೇಡ, ಬಂದು ಕಾಯ್ಕೊಂಡಿದ್ರು. ಈಗ ಆ ಸ್ಥಿತಿ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಬಹಳ ಕಷ್ಟ ಆಗುತ್ತೆ ಸರ್. ಭಾಳ ಕಷ್ಟ ಅಲ್ಲ, ಕ್ಲೋಸ್ ಆಗುತ್ತೆ. ನಾವು ಕೀ ತಗೊಂಡೋಗಿ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ. ನೀವೇ ನಡೆಸ್ಕೊಳ್ಳಿ, ಇಲ್ಲ ಗ್ಯಾಸ್ ಕೊಡಿ ಅಂತ ಕೇಳ್ತೀವಿ. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಮತ್ತು ಬಹಳ ಪ್ರಮುಖವಾಗಿ 50% ಈಗಾಗಲೇ ಏನೋ ಮಾರಾಟವನ್ನು ಸ್ಥಗಿತಗೊಳಿಸಿದ್ದಾರೆ. ಇದು ಸಾಕಷ್ಟು ಎಫೆಕ್ಟ್ ಅನ್ನ ಬೀಳ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ನಾವು ಹೋಟೆಲ್ ಅನ್ನ ಮುಚ್ಚುವಂತಹ ಪರಿಸ್ಥಿತಿ ಕೂಡ ಬಂದು ನಿಲ್ಲುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.